ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಅಪ್ಡೇಟ್. ಫಸ್ಟ್ ಅಪ್ಡೇಟ್ ಬಂದು ದಿಲ್ಲಿಯ ಸ್ಟಾರ್ ಆಟಗಾರ ಇವಾಗ ಅರೆಸ್ಟ್ ಆಗಿದ್ದಾರೆ. ಹೌದು, ಅಭಿಷೇಕ್ ಪೋರೆಲ್ ಏನಿದ್ದಾರೆ ಇವಾಗ ಅರೆಸ್ಟ್ ಆಗಿದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ, ಕೆಲವೊಂದು ಪ್ಲೇಯರ್ಗಳ ಮಂಡೆಯಲ್ಲಿ ಏನಿರ್ತದೆ ಅಂತಾನೆ ಅರ್ಥ ಆಗೋದಿಲ್ಲ. ನೋಡೋದಾದ್ರೆ ಅಷ್ಟೊಳ್ಳೆ ಕರಿಯರ್ ಬಿಟ್ಕೊಂಡು ಈ ರೀತಿಯಾಗಿ ಜೈಲು ವಾಸ ಅಥವಾ ಜೈಲಿಗೆ ಶಿಫ್ಟ್ ಆಗೋದು, ಇದು ಏನೋ ಅಂತ ಅರ್ಥ ಆಗೋದಿಲ್ಲ. ಯಾಕೆ ಈ ತರ ಮಾಡ್ಕೊಳ್ತಾರೆ ಅಂತಾನೂ ಕೂಡ ಅರ್ಥ ಆಗೋದಿಲ್ಲ. ಒಳ್ಳೆ ಕರಿಯರ್ನ ಒಳ್ಳೆ ರೀತಿಯಲ್ಲೇ ಪಡ್ಕೊಂಡು ಹೋದ್ರೆ ಬೆಟರ್ ಅಂತ ಅನಿಸ್ತಾ ಇದೆ. ಅದು ಬಿಟ್ಟು ತಮ್ಮ ಗುರಿಯನ್ನು ಬಿಟ್ಟು ಬೇರೆ ಕಡೆ ತಮ್ಮ ಮನಸ್ಸನ್ನು ಇಟ್ರೆ ಹೀಗೆ ಆಗೋದು ಅಂತ ಅನಿಸ್ತಾ ಇದೆ. ನೋಡೋದಾದ್ರೆ ಅಭಿಷೇಕ್ ಪೋರೆಲ್ ಏನಿದ್ದಾರೆ ಇವಾಗ ಅರೆಸ್ಟ್ ಆಗಿದ್ದಾರೆ. ರೀಸನ್ ಬಂದು ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದಂತ ಹೇಳಲಾಗ್ತಾ ಇದೆ. ಮದುವೆಗೆ ಮುಂಚೆ ಸೆಕ್ಷುವಲಿ ಅಸಾಲ್ಟ್ ಮಾಡಿದ್ದಾರೆ ಅಂತ ಅವರ ಮಾಜಿ ಪ್ರೇಯಸಿ ಅಂತಾನೆ ಹೇಳ್ಬೋದು, ಅವರು ದೂರು ಕೊಟ್ಟಿದ್ದಾರೆ. ಅದರಂತೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇವಾಗ ಅವರ ಕೇಸ್ ತುಂಬಾನೇ ಸೀರಿಯಸ್ ಆಗಿದೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ. ಇಷ್ಟಂತೂ ನಿಜ, ಮೆಡಿಕಲ್ ವಿದ್ಯಾರ್ಥಿನಿ ನೀಡಿದಂತಹ ದೂರಿನ ಮೇಲೆ ಅಭಿಷೇಕ್ ಪೋರೆಲ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ನೆಕ್ಸ್ಟ್ ಅಪ್ಡೇಟ್, ODI ಟ್ರೈ ಸೀರೀಸ್ ಈಸ್ ಬ್ಯಾಕ್. ಹೌದು, ಇಂಗ್ಲಿಷ್ ಕ್ರಿಕೆಟ್ ಬೋರ್ಡ್ ಏನಿದೆ ಟ್ರೈ ಸೀರೀಸ್ ನಡೆಸಲಿಕ್ಕೆ ಯೋಚನೆ ಮಾಡ್ತಾ ಇದೆಯಂತೆ. ಟ್ರೈ ಸೀರೀಸ್ ಏನಂತ ಹೇಳಿದ್ರೆ 3 ನೇಷನ್ಗಳ ಒಂದು ಸರಣಿ ಆಗಿರ್ತದೆ. ಅದರಲ್ಲಿ 2 ಫೈನಲ್ಗೆ ಬರ್ತವೆ, ಒಂದು ತಂಡ ಚಾಂಪಿಯನ್ ಆಗ್ತದೆ. ಈ ರೀತಿಯಾದಂತಹ ಟೂರ್ನಮೆಂಟ್ ಅಥವಾ ಈ ರೀತಿಯಾದಂತಹ ಸೀರೀಸ್ ನಡೆಸಲಿಕ್ಕೆ ಇಂಗ್ಲಿಷ್ ಕ್ರಿಕೆಟ್ ಬೋರ್ಡ್ ಇವಾಗ ಯೋಚನೆ ಮಾಡ್ತಾ ಇದೆಯಂತೆ. ಮುಂದಿನ ವರ್ಷ ಈ ತರದ ಒಂದು ಸೀರೀಸ್ ಜಾರಿ ಮಾಡಬಹುದಂತ ಹೇಳಲಾಗ್ತಾ ಇದೆ. ಇಂಗ್ಲಿಷ್ ಕ್ರಿಕೆಟ್ ಬೋರ್ಡ್ ಇವಾಗಲೇ ಹೇಳ್ತಾ ಇದೆಯಂತೆ. ನೋಡೋದಾದ್ರೆ ಇಂಡಿಯಾ ಇರ್ಬೋದು, ಹಾಗೇನೆ ಆಸ್ಟ್ರೇಲಿಯಾ ಇರ್ಬೋದು, ಹಾಗೇನೆ ಸೌತ್ ಆಫ್ರಿಕಾನು ಇರ್ಬೋದು. ಈ ತರದ 4 ಅಥವಾ 5 ಸ್ಟ್ರಾಂಗ್ ತಂಡಗಳೇನಿದ್ದಾವೆ ಅವುಗಳ ಜೊತೆ ಈ ಒಂದು ಟ್ರೈ ಸೀರೀಸ್ ನಡೆಸಲಿಕ್ಕೆ ಯೋಚನೆ ಮಾಡ್ತಾ ಇದೆಯಂತೆ. ಆ ರೀತಿ ನಡೆಸುವುದಾದ್ರೆ ಸ್ವಲ್ಪ ಮಟ್ಟಿನ ಸೀರೀಸ್ ನಲ್ಲಿ ಪ್ರೇಕ್ಷಕರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ ಅಂತ ಅವರ ಒಂದು ಅಭಿಪ್ರಾಯವಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಒಂದು ಕಡೆ ಫೈನಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಜನ ಸೀರಿಯಸ್ ಇರ್ತಾರೆ, ಅಲ್ಲಿ ಪ್ರೇಕ್ಷಕರ ಕುತೂಹಲ ಇನ್ನು ಹೆಚ್ಚಾಗುವುದಂತೂ ಗ್ಯಾರಂಟಿ ಆಗಿರ್ತದೆ. ಅಂತಹ ಒಂದು ಸನ್ನಿವೇಶ ಮೂಡಿಸ್ಲಿಕ್ಕೆ ಇಂಗ್ಲಿಷ್ ಕ್ರಿಕೆಟ್ ಬೋರ್ಡ್ ಇವಾಗ ಯೋಚನೆ ಮಾಡ್ತಾ ಇದೆ. ಅದರಂತೆ ಇಂಡಿಯಾ ಅಂತೂ ಖಂಡಿತವಾಗಿಯೂ ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಇಂಡಿಯಾದ ಅಭಿಮಾನಿಗಳು ಜಾಸ್ತಿ ಇರ್ತಾರೆ, ಪ್ರೇಕ್ಷಕರು ಕೂಡ ಜಾಸ್ತಿ ಇರ್ತಾರೆ, ಟಿವಿ ರೈಟ್ಸ್ ಕೂಡ ಜಾಸ್ತಿನೇ ಬರ್ತದೆ. ಅದರಂತೆ ಇವಾಗ ಇಂಗ್ಲಿಷ್ ಕ್ರಿಕೆಟ್ ಬೋರ್ಡ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಂಡಿಯಾನ ಒಳಗೊಂಡಂತೆ 3 ದೇಶಗಳ ಸೀರೀಸ್ ನಡೆಸಲಿಕ್ಕೆ ಯೋಚನೆ ಮಾಡ್ತಾ ಇದೆ ಅಂತೆ. ನೋಡ್ಬೇಕು ಮುಂದಿನ ವರ್ಷ ಜಾರಿ ಆಗ್ತದೆ ಅಂತ ಹೇಳುತ್ತಾರೆ. ಇನ್ ಯಾವಾಗ ಜಾರಿ ಮಾಡ್ತಾರೆ ಅಂತಾನೂ ಗೊತ್ತಿಲ್ಲ. ಬಟ್ ಈ ತರದ ಪ್ಲಾನಿಂಗ್ ಅಂತೂ ಇದೆಯಂತೆ. ಈ ತರದ ಪ್ಲಾನಿಂಗ್ ಇದ್ರೆ ನಮ್ಮ ಟೀಮ್ ಇಂಡಿಯಾಕ್ಕೆ ಒಳ್ಳೇದಂತ ಹೇಳ್ಬಹುದು. ಇಂಗ್ಲಿಷ್ ಕಂಡೀಷನ್ ಅಲ್ಲಿ ಆಟ ಆಡ್ಬಹುದು, ಹಾಗೇನೆ ಸ್ಟ್ರಾಂಗ್ ಟೀಮ್ ಗಳ ಜೊತೆ ಆಟ ಆಡಿ ಅವರ ಒಂದು ನಾಲೆಜ್ ಕೂಡ ಜಾಸ್ತಿ ಮಾಡಬಹುದಾಗಿರ್ತದೆ. ನೆಕ್ಸ್ಟ್ ಅಪ್ಡೇಟ್, ಆಸ್ಟ್ರೇಲಿಯಾದ ಆಟಗಾರ ಇವಾಗ ಬೇರೊಂದು ತಂಡಕ್ಕೆ ಕ್ಯಾಪ್ಟನ್ಸಿ ಮಾಡಲಿದ್ದಾರೆ. ನೋಡೋದಾದ್ರೆ ಮೊಸೈಕ್ ಹೆನ್ರಿಕ್ಸ್ ಏನಿದ್ದಾರೆ ಪೋರ್ಚುಗಲ್ ತಂಡಕ್ಕೆ ಶಿಫ್ಟ್ ಆಗಿದ್ರು. ಆಸ್ಟ್ರೇಲಿಯಾದ ಎಲ್ಲಾ ಕ್ರಿಕೆಟ್ಗೆ ಗುಡ್ ಬೈ ಹೇಳಿ ಪೋರ್ಚುಗಲ್ ನತ್ತ ಮುಖ ಮಾಡಿದ್ರು. ಹೆಚ್ಚಿನ ಅವಕಾಶ ಇರಬಹುದು ಮೇ ಬಿ, ಅಥವಾ ಫ್ಯಾಮಿಲಿಯ ಜೊತೆ ಶಿಫ್ಟ್ ಆಗಿರ್ಬಹುದು. ಆ ಒಂದು ರೀಸನ್ ನಿಂದ ಅವರು ಪೋರ್ಚುಗಲ್ ನಲ್ಲಿ ಆಟ ಆಡ್ತಾ ಇದ್ದಾರಂತೆ. ಇವಾಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ವರ್ಲ್ಡ್ ಕಪ್ ಕ್ವಾಲಿಫೈಯರ್ ಏನಿದೆ ಅದಕ್ಕೆ ಪೋರ್ಚುಗಲ್ ತಂಡದ ನಾಯಕನಾಗಿ ಮೊಸೈಕ್ ಹೆನ್ರಿಕ್ ಆಯ್ಕೆಯಾಗಿದ್ದಾರಂತೆ. ಯುರೋಪ್ ಸಬ್ ರೀಜನಲ್ ಕ್ವಾಲಿಫೈಯರ್ ಸಿ ಏನಿದೆ ಇದರಲ್ಲಿ ಅವರು ಪೋರ್ಚುಗಲ್ ಪರ ಆಟ ಆಡ್ಲಿಕ್ಕಿದ್ದಾರೆ. ಪೋರ್ಚುಗಲ್ ಪರ ಬೆಸ್ಟ್ ಪ್ಲೇಯರ್ ಅಂತ ಹೇಳ್ಬಹುದು, ಸರ್ವೇ ಸಾಮಾನ್ಯ. ಯಾಕಂತ ಹೇಳಿದ್ರೆ ಅವರು ಆಸ್ಟ್ರೇಲಿಯಾ ಪರ ಆಟ ಆಡಿದಂತಹ ಪ್ಲೇಯರ್ ಆಗಿರ್ತಾರೆ. ಸ್ವಲ್ಪ ಮಟ್ಟಿನ ಏಜ್ ಆಗಿದೆ, 39 ಅವರ ಏಜ್ ಆಗಿರ್ತದೆ. ಆ ಒಂದು ಏಜ್ ನ ಫ್ಯಾಕ್ಟರ್ ಬಿಟ್ರೆ ಪ್ಲೇಯರ್ ನಲ್ಲಿ ಅಂತ ಒಂದು ಕಮ್ಮಿ ಇರೋದಿಲ್ಲ. ಬೆಸ್ಟ್ ಪ್ಲೇಯರ್ ಅಂತ ಹೇಳ್ಬಹುದು, ಒಳ್ಳೆಯ ಆಲ್ರೌಂಡರ್ ಅಂತ ಹೇಳ್ಬಹುದು, ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತಹ ಆಟಗಾರ ಆಗಿರ್ತಾರೆ. ಅದೇ ರೀತಿಯಲ್ಲಿ ಪೋರ್ಚುಗಲ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಅವರನ್ನು ಕ್ಯಾಪ್ಟನ್ಸಿ ಮಾಡಿದೆ. ಅವರ ಅಂಡರ್ ನಲ್ಲಿ ಅಥವಾ ಅವರು ಯಾವ ರೀತಿ ಆಟ ಆಡ್ತಾರೆ ಅಂತ ಕೂಡ ನಾವು ಕಾದ್ ನೋಡ್ಬೇಕಾಗ್ತದೆ. ಹಾರ್ದಿಕ್ ಪಾಂಡ್ಯ ಮತ್ತೆ ಜಿಟಿಗೆ ವಾಪಸ್ ಆಗ್ತಾರ? ಈ ರೀತಿಯಾದಂತಹ ಅಪ್ಡೇಟ್ ಗಳು ಹರಿದಾಡ್ತಾ ಇದ್ದಾವೆ. ಎಲ್ಲಾ ರೀತಿಯಾದಂತಹ ಟ್ರೇಡ್ ರೂಮರ್ಸ್ ಏನಿದೆ ಇವಾಗ ನಿಂತಿದೆ ಅಂತ ಹೇಳ್ಬಹುದು. CSK ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಈ ಎಲ್ಲ ತಂಡದ ಜೊತೆಗಿನ ಟ್ರೇಡ್ ರೂಮರ್ಸ್ ಇವಾಗ ಮುಗಿದಿದೆ. ಇವಾಗ ಹೊಸದೊಂದು ರೂಮರ್ಸ್ ಅಂತಾನೆ ಹೇಳ್ಬಹುದು. ಒಂದು ಸೋರ್ಸಿನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಪುನಃ GT ಅತ್ತ ಮುಖ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಯಾವ ರೀತಿಯಾಗಿ ಮುಖ ಮಾಡಿದ್ದಾರೆ ಅಂತ ಹೇಳಿದ್ರೆ GT ಅನ್ನು ಇವರು ಕೇಳಿದ್ದಾರಂತೆ. GTಗೆ ವಾಪಸ್ ಆಗ್ಬಹುದಾ ಅಂತ ಇವರ ಒಂದು ಪ್ರಶ್ನೆ ಆಗಿರ್ತದೆ. ಹಾಗೇನೆ ಇವರ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಆಗಿರ್ತದಂತೆ, ಡೌನ್ ಮಾಡಿದೆ ಅಂತೆ. ಅಂದ್ರೆ ಅವರ ಜೊತೆಗಿನ ಎಲ್ಲಾ ಮಾತುಕತೆಯನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಅಂತೆ. ಯಾಕಂತ ಹೇಳಿದ್ರೆ ಶುಭ್ಮನ್ ಗಿಲ್ ಅವರ ಪರ್ಮನೆಂಟ್ ಕ್ಯಾಪ್ಟನ್ ಆಗಿರ್ತಾರೆ. ಹಾರ್ದಿಕ್ ಪಾಂಡ್ಯಗೆ
ಜಿಟಿಯಲ್ಲಿ ಮತ್ತೆ ಅವಕಾಶ ಇಲ್ವಂತೆ. ಸೊ ಅವರ ಮಾತನ್ನು ಅಲ್ಲಿಗೆ ನಿಲ್ಲಿಸಿದ್ದಾರೆ. ಒಂದ್ ವೇಳೆ ಪ್ಲೇಯರ್ ಆಗಿ ಬರ್ಬೋದಿತ್ತೇನೋ, ಆದ್ರೆ ಜಿಟಿಯಲ್ಲಿ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿ ಅಂತೂ ಖಂಡಿತ ಸಿಗೋದಿಲ್ಲ. ಸೊ ಹಾಗೇನೆ ನೋಡೋದಾದ್ರೆ ಇದು ಒಂದು ಒಳ್ಳೆ ಡಿಸಿಷನ್ ಅಂತ ಹೇಳ್ಬಹುದು ಜಿಟಿಯ ಕಡೆಯಿಂದ. ಯಾಕಂತ ಹೇಳಿದ್ರೆ ಒಮ್ಮೆ ಫ್ರೆಂಚೈಸಿಗೆ ಮೋಸ ಮಾಡಿ ಹೋಗಿದಂತಹ ಹಾರ್ದಿಕ್ ಪಾಂಡ್ಯರನ್ನು ಪುನಃ ಸೇರಿಸಿಕೊಳ್ಳುವುದು ಒಳ್ಳೆದಲ್ಲ ಅಂತ ಅನಿಸ್ತಾ ಇದೆ. ಸೊ ಅದೇ ರೀತಿಯಾಗಿ ಜಿಟಿ ಕೂಡ ಥಿಂಕ್ ಮಾಡಿದೆ ಅಂತ ಅನಿಸ್ತಾ ಇದೆ. ಸೊ ಬೆಸ್ಟ್ ಡಿಸಿಷನ್ ಆಗಿರ್ತದೆ ಜಿಟಿ ಕಡೆಯಿಂದ. ಯಾವುದೇ ಆಗಿರ್ಬೋದು, ಎಲ್ಲಿಯೇ ಆಗಿರ್ಬೋದು, ನಿಯತ್ತು ಅನ್ನೋದು ತುಂಬಾನೇ ಇರ್ಬೇಕಾಗಿರ್ತದೆ. ಸೊ ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ಕ್ರೀಡೆ ಆಗಿರ್ಬೋದು, ನಿಯತ್ತಿದ್ದಲ್ಲಿ ಮಾತ್ರ ಅಲ್ಲಿ ಯಾರಿಗಾದ್ರೂ ಬೆಲೆ ಸಿಗುತ್ತೆ. ಸೊ ಹಾರ್ದಿಕ್ ಪಾಂಡ್ಯ ತನ್ನ ನಿಯತ್ತನ್ನು ಜಿಟಿಯಲ್ಲಿ ಕಳೆದುಕೊಂಡಿದ್ರು. ಸೊ ಹಾಗಾಗಿ ಹಾರ್ದಿಕ್ ಪಾಂಡ್ಯಗೆ ಮತ್ತೆ ಜಿಟಿಯಲ್ಲಿ ಅವಕಾಶ ಸಿಗೋದಿಲ್ವಂತೆ. ಇದಂತೂ ಕನ್ಫರ್ಮ್. ಜಿಟಿಗೆ ಮತ್ತೆ ಟ್ರೇಡ್ ಆಗ್ತಾ ಇದ್ದಾರೆ ಅನ್ನುವಂತಹ ರೂಮರ್ಸ್ಗೆ ಮತ್ತೆ ತೆರೆ ಬಿದ್ದಿದೆ. ಇದು ಇವತ್ತಿನ ಅಪ್ಡೇಟ್. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.